ಹಾಯ್ ಫ್ರೆಂಡ್ಸ್, ಸಂಡೇ ಬ್ಲಾಗ್ಗೆ ನಮಸ್ತೆ. ನನ್ನ ಫ್ರೆಂಡ್ ಮೂವಿಗೆ ಹೋಗಿತ್ತು, ಲೇಟಾಗಿತ್ತು ಅಂದ್ಬಿಟ್ಟು ಅವಳು ಬೇಗ ಎದ್ದು ರೆಡಿಯಾಗಿ ಹೋದ್ಲು. ನಾನು ತಿಂಡಿ ತಿನ್ಕೊಂಡು ಪಿ ಜಿಗೆ ಬಂದು ಮತ್ತೆ ಮುಖ ಎಲ್ಲ ಸ್ವಲ್ಪ ಟ್ಯಾನ್ ಆಗಿತ್ತು, ಹೊರಗಡೆ ಹೋಗ್ಬೇಕಲ್ಲ ಬಿಸಿಲಲ್ಲಿ ಅಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಂಡು ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಮೂವಿಗೆ ಹೋಗೋಣ ಅಂತ ಹೋದೆ. ಟಿಕೆಟ್ ಕೂಡ ತಗೊಂಡು ವೆಯ್ಟ್ ಮಾಡ್ತಾ ಕೂತಿದ್ದೆ. ನನ್ನ ಫ್ರೆಂಡ್ ಪಿ ಜಿಗೆ ಹೋಗ್ಬೇಕೇನೋ ಕೆಲಸ ಐತೆ ಅಂದ್ಬಿಟ್ಟು ಪಿ ಜಿಗೆ ಹೋಗಿದ್ದು. ಮೂವಿಗೆ ಬಂದಿದ್ದೀವಿ, ಸ್ಟಾರ್ಟ್ ಆಗಿ 10 ನಿಮಿಷ ಆಗಿದೆ. ಥಿಯೇಟ್ರ್ ಮುಂದೆನೇ ಕೂತಿದ್ದೀನಿ. ನನ್ನ ಪಾರ್ಟ್ನರ್ ಬರಬೇಕು. ನನ್ನ ಪಾರ್ಟ್ನರ್ ಬಂದ ತಕ್ಷಣ ಮೂವಿಗೆ ಹೋಗೋಣ. 10 ನಿಮಿಷ ಮೂವಿ ನೋಡಿಲ್ಲ, ಇಟ್ಸ್ ಓಕೆ. ಮ್ಯೂಸಿಕ್ 3 ಅವರ್ ಮೂವಿ ಆದರೂ ನೋಡೋಣ ಅಷ್ಟೇ. ನಾನು ಫೋನ್ ಮಾಡಿದೆ, ಲೇಟ್ ಆಗಿದೆ ಬರಬೇಕಾದ್ರೆ ಬೇಗ ಅಂತಂದೆ. ಆದರೆ ಅವಳು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಬೇಗ ಸಬರಲ್ಲಿ ಇಳಿದು ಬೇಗ ಗುಡುಗುಡನೆ ಫಾಸ್ಟಿಗೆ ಬಂದು ಮೇಕಪ್ ಎಲ್ಲ ಮಾಡಿಕೊಂಡು ಬಿಸಿಲಲ್ಲಿ ಕಾದು ಮೇಕಪ್ ಎಲ್ಲ ಹಾಳಾಯಿತು. ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿತ್ತು. ಆಗ ಫಾಸ್ಟಾಗಿ ಥಿಯೇಟರ್ ಒಳಗಡೆ ಎಂಟ್ರಿ ಕೊಟ್ಟು ಮೂವಿ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿರೋದ್ರಿಂದ ನನಗೆ ಏನೂ ಅರ್ಥ ಆಗ್ತಿಲ್ಲ. ನನಗಂತೂ ನಾನು ಫುಲ್ ನನ್ನ ಫ್ರೆಂಡನ್ನು ಆಗ್ತಿದ್ದೆ. ನಾನು ಹಾರರ್ ಮೂವಿ ಬಂದೆ, ಯಾವ ಮೂವಿ ಬಂದೆ ಅಂತ ಫುಲ್ ಹಾರರ್ ಮೂವಿ ಥರನೇ ಇತ್ತು ಸೌಂಡ್ ಎಲ್ಲ. ಕೂಡ ಖುಷಿಲಿ ಚಿಪ್ಸ್ ಪಪ್ಸ್ ಎಲ್ಲ ತಗೊಂಡು ಹೋಗ್ತು. ಇನ್ನೂ ಇದೆ ಏನೋ ಅರ್ಥಪೂರ್ಣವಾಗಿದೆ ಅಂತ ವೆಯ್ಟ್ ಮಾಡ್ತಿದ್ದೋ. ಅಲ್ಲಿ ನೋಡಿದ್ರೆ 4 ಗಂಟೆ ಇನ್ನೂ 10 ನಿಮಿಷದಂಗೆ ಮೂವಿ ಸ್ಟಾಪ್ ಆಯಿತು. ಅಲ್ಲಿಂದ ಐ ಲವ್ ಮೈಸೂರು ಅಂತೈತೆ, ಅಲ್ಲಿಗೆ ಹೋದು. ಅಲ್ಲಿಂದ ವಾಟ್ ನೆಕ್ಸ್ಟ್ ಅನ್ನೋ ಟೈಮಲ್ಲಿ ಮಾಲ್ ಆಫ್ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಬಸ್ ಹತ್ತು. ಬಸ್ ಫುಲ್ ರಶ್ ಆಗಿ ನಿಂತಿದ್ದು. ಮಾಲ್ ಆಫ್ ಮೈಸೂರಿಗೆ ಎಂಟ್ರಿ ಕೊಟ್ಟು ನಾನಂತೂ ಫಸ್ಟ್ ಟೈಮ್ ಹೋಗಿದ್ದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ನನ್ನ ಫ್ರೆಂಡ್ ಅವಾಗ ಹೋಗ್ತಿರ್ತಾಳೆ. ಮತ್ತು ಒಳಗಡೆ ಹೋಗಿ ಶಾಪಿಂಗ್ ಮಾಡಿ ಏನೇನು ಬೇಕು ತಗೊಂಡು ಹೊರಗಡೆ ಬಂದು ಅವಳಿಗೆ ಲೇಟ್ ಆಗಿತ್ತು ಪಿ ಜಿಗೆ ಅಂದ್ಬಿಟ್ಟು ಪಿ ಜಿಗೆ ಹೋದ್ಲು. ನಾನು ನಮ್ಮ ಪುಚ್ಚನ ಕರ್ಕೊಬರೋಣ ಅಂತ ಎಕ್ಸಿಬಿಷನ್ಗೆ ಹೋದೆ. ಅಲ್ಲಿ ಟೆಡಿ ಜೊತೆ ಸೆಲ್ಫಿ ತಗೊಂಡು ಅಲ್ಲಿಂದ ಒಂದು ಹುಡುಗ ನಾನು ಬೊಂಬೆ ಮಿಠಾಯಿ ಕೇಳ್ತಿದ್ದೆ. ಬೊಂಬೆ ಮಿಠಾಯಿ ಕೊಡಿಸಿದ್ಲು. ಅಲ್ಲಿಂದ ಅರಮನೆ ಮುಂದೆ ಒಂದು ವಿಡಿಯೋ ಮಾಡಿಕೊಂಡು ಪಿ ಜಿಗೆ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್.